ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ವಿನಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ವಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಒಂದು ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೀವು ಆಲ್ರೆಡಿ ಟೈಟಲ್ಸಲ್ಲಿ ನೋಡಿರ್ತೀರಾ, ಸದಾ ಪಾಸಿಟಿವ್ ಆಗಿರೋದು ಹೇಗೆ, ಪಾಸಿಟಿವ್ ಎನರ್ಜಿನ ಹೆಚ್ಚಿಸ್ಕೊಳ್ಳೋದು ಹೇಗೆ ಅಂತ. ನಾನೊಂದು ಎಕ್ಸಾಂಪಲ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ತೀನಿ, ಸರಿನಾ? ಇವಾಗ ನೋಡಿ, ಬೆಳಗ್ಗೆ ಎದ್ದ ಕೂಡಲೇ ನಾವು ಆದಷ್ಟು ಕಾಮಾಗಿ, ಹ್ಯಾಪಿಯಾಗಿ, ಪೀಸ್ಫುಲ್ಲಾಗಿ ಇದ್ದರೆ ಆ ದಿನ ಹೀಗೋಗುತ್ತೆ. ಅದೇ ರೀತಿ ಎದ್ದ ತಕ್ಷಣ ಗಡಿಬಿಡಿಯಿಂದ ಮತ್ತು ಏನೋ ಜಗಳ ಮಾಡ್ಕೊಳ್ಳೋದು, ಅಥವಾ ಅಯ್ಯೋ ಆಫೀಸ್ಗೆ ಹೋಗ್ಬೇಕಾ, ಅಯ್ಯೋ ನನ್ನ ಹೆಂಡತಿ ಆಗಂದ್ಲು, ನನ್ನ ಗಂಡ ಹೀಗಂದರು, ನನ್ನ ಬಾಸ್ ಕಿರಿಕ್ ಮಾಡ್ತಾರೆ, ಈ ರೀತಿ ಎಲ್ಲ ಥಾಟ್ಸ್ನ ಮೈಂಡಲ್ಲಿ ಇಟ್ಕೊಂಡು ನಿಮ್ಮ ದಿನಾನ ಸ್ಟಾರ್ಟ್ ಮಾಡಿದ್ರೆ ಹೇಗಿರುತ್ತೆ? ನೀವೇ ಯೋಚನೆ ಮಾಡಿ, ಎರಡರದ್ದು ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ಇದನ್ನೇ ಪಾಸಿಟಿವ್ ಎನರ್ಜಿ ಅಂತ ಅನ್ನೋದು. ನಾವು ಏನು ಥಿಂಕ್ ಮಾಡ್ತೀವಿ ಅಲ್ವಾ, ಅದನ್ನ ನಾವು ಅಟ್ರ್ಯಾಕ್ಟ್ ಮಾಡ್ತಾ ಹೋಗ್ತೀವಿ. ಎಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀವೋ ಅಷ್ಟು ಖುಷಿಯಿಂದ ನಾವಿರ್ತೀವಿ. ನಮ್ಮ ಎನ್ವಿರಾನ್ಮೆಂಟ್ ಹೇಗೇ ಇರಲಿ, ನಮ್ಮ ಆಲೋಚನೆ ಸರಿಯಾಗಿರಬೇಕು. ಮತ್ತು ಆದಷ್ಟು ನಾವು ಲೆಟ್ ಗೋ ಅನ್ನೋದನ್ನು ಕಲಿಬೇಕು. ಯಾವುದು ನಮ್ಮ ಕೈಯಲ್ಲಿ ಇಲ್ಲ ಮತ್ತು ಯಾವುದನ್ನು ಸರಿ ಮಾಡೋಕ್ಕಾಗ್ತಿಲ್ಲ ಬಿಟ್ಬಿಡಬೇಕು. ಹಿಡಿದಷ್ಟು ನಮಗೇನೆ ತೊಂದರೆ. ಇವಾಗ ಉದಾಹರಣೆಗೆ ಒಂದು ದಾರ ಅಥವಾ ಹಗ್ಗನ ಗಟ್ಟಿಯಾಗಿ ಎಳೆದಷ್ಟು ನಿಮ್ಮ ಕೈಗೆ ನೋವಾಗುತ್ತೆ. ಅದೇ ರೀತಿ ಯಾವುದೇ ಸಂಬಂಧಗಳನ್ನಾಗಲಿ ಅಥವಾ ಯಾವುದೇ ಕೆಟ್ಟ ಸಿಚುಯೇಷನ್ಗಳನ್ನು ಹಿಡಿಯೋದಕ್ಕೆ ಹೋಗಬೇಡಿ, ಬಿಟ್ಬಿಡಿ. ಆವಾಗ ನಿಮ್ಮ ಮನಸ್ಸು ಕೂಡ ಹಗುರವಾಗಿರುತ್ತೆ ಅಲ್ವಾ? ಮತ್ತು ಬೇರೆಯವರ ಬಗ್ಗೆ, ಬೇರೆದರ ಬಗ್ಗೆನೇ ಗಮನ ಹರಿಸೋದು, ಯೋಚನೆ ಮಾಡೋದನ್ನು ನಿಲ್ಲಿಸ್ಬಿಡಿ. ಮೊದಲಿಗೆ ನಮ್ಮ ಬಗ್ಗೆ ನಾವು ಗಮನ ಹರಿಸ್ಕೊಳ್ಳೋಣ. ನಮ್ಮನ್ನು ನಾವು ಹೆಚ್ಚು ಪ್ರೀತಿಸ್ತಾ ಹೋಗೋಣ. ಈ ಸೆಲ್ಫ್ ಲವ್, ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ನಿಮ್ಮನ್ನು ಎಷ್ಟು ಪಾಸಿಟಿವ್ ಆಗಿ ಇಡುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಮತ್ತು ಅಯ್ಯೋ ನನಗದಿಲ್ಲ, ನನಗಿದಿಲ್ಲ ಅನ್ನೋದನ್ನು ಬಿಟ್ಬಿಡಬೇಕು. ಇರೋದರಲ್ಲೇ ಆದಷ್ಟು ಖುಷಿ ಪಡೋದನ್ನು ಕಲಿಬೇಕು. ಇವಾಗ ನೋಡಿ, 80% ನಮ್ಮ ಹತ್ರ ಎಲ್ಲ ಒಳ್ಳೆಯದೇ ಇರುತ್ತೆ, ಇನ್ನು 20% ಏನೋ ಕೆಟ್ಟದಿರುತ್ತೆ. ನಾವು ಆ 80% ಒಳ್ಳೆಯದನ್ನು ಬಿಟ್ಟು ಬರೀ 20% ಕೆಟ್ಟದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಅದನ್ನು ಮಾಡೋದು ಬೇಡ. ನಮ್ಮ ಹತ್ರ ಏನಿದೆ ಅಲ್ವಾ, ಅದರಲ್ಲಿ ಖುಷಿಯಾಗಿರೋಣ. ಮತ್ತು ಪ್ರತಿದಿನ ಅಟ್ಲೀಸ್ಟ್ ಒಂದು 5 ವಿಷಯಕ್ಕೆ ಗ್ರ್ಯಾಟಿಟ್ಯೂಡ್ ಹೇಳ್ತಾ ಹೋಗೋಣ. ಯಾಕಂದರೆ ಬಹುಶಃ ನಮ್ಮ ಹತ್ರ ಇರೋ ಆ 5 ಮೌಲ್ಯವಾದ ವಸ್ತು ಅಥವಾ ವಿಷಯಗಳು ಬೇರೆಯವ್ರ ಹತ್ರ ಇಲ್ಲದೇ ಇರ್ಬೋದು, ಬೇರೆಯವ್ರ ಹತ್ರ ನಡೀದೇ ಇರ್ಬೋದು. ಸೊ ಆದಷ್ಟು ನೆಗೆಟಿವ್ ಆಗಿ ಥಿಂಕ್ ಮಾಡೋದನ್ನು ನಿಲ್ಲಿಸ್ಬಿಡೋಣ. ಬಿಕಾಸ್ ವಾಟ್ ವಿ ಥಿಂಕ್ ದ್ಯಾಟ್ ವಿ ಅಟ್ರ್ಯಾಕ್ಟ್ ಅಲ್ವಾ? ಸೊ ನಾವೇನು ಥಿಂಕ್ ಮಾಡ್ತೀವಿ ಅದು ನಮ್ಮ ಹತ್ರ ಬರ್ತಾ ಹೋಗುತ್ತೆ. ನಾವೆಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀವಲ್ವ, ಅಷ್ಟು ಖುಷಿ, ಅಷ್ಟು ನೆಮ್ಮದಿ ನಮ್ಮ ಹತ್ರ ಬರುತ್ತೆ. ಎಷ್ಟು ನಕಾರಾತ್ಮಕವಾಗಿ ಥಿಂಕ್ ಮಾಡ್ತೀವೋ ಅಷ್ಟು ಕೆಟ್ಟದು ನಮಗಾಗ್ತಾ ಹೋಗುತ್ತೆ. ಅದರಿಂದಾಗಿ ಅದನ್ನ ಬಿಟ್ಬಿಡೋಣ. ಈ ನಮ್ಮ ಮನಸ್ಸನ್ನೋದೇನಲ್ವ, ಅದೊಂದು ಸಣ್ಣ ಮಗು ಥರ. ಅದಕ್ಕೆ ಆದಷ್ಟು ಒಳ್ಳೆಯ ವಿಚಾರಗಳನ್ನು ತುಂಬ್ತಾ ಹೋಗೋಣ. ಆವಾಗ ನಮ್ಮ ಜೀವನ ಕೂಡ ತುಂಬ ಸುಂದರವಾಗಿರುತ್ತೆ. ಮತ್ತು ನಾವು ಪಾಸಿಟಿವ್ ಆಗಿ ಇರೋದ್ರಿಂದ ಕೆಲವೊಮ್ಮೆ ಏನು ನೆಗೆಟಿವ್ ಆಗೋದಿರುತ್ತಲ್ವ, ಅದು ಕೂಡ ಪಾಸಿಟಿವ್ ಆಗಿ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ಕೊನೆ ಪಕ್ಷ ಏನೂ ಇಲ್ಲ ಅಂದರೂ ನೀವು ಮೆಂಟಲಿ ಕಾಮಾಗಿರ್ತೀರ, ಅದು ತುಂಬ ಇಂಪಾರ್ಟೆಂಟ್ ಅಲ್ವಾ? ಮೆಂಟಲ್ ಹೆಲ್ತ್ ಅನ್ನೋದನ್ನು ಕಾಪಾಡ್ಕೊಳ್ಳೋದು ಎಷ್ಟು ಮುಖ್ಯ ಅಂದರೆ, ಎಷ್ಟು ಕೋಟಿ ಕೊಟ್ಟರೂ ಸಹ ನಮ್ಮ ಮೆಂಟಲ್ ಹೆಲ್ತ್ನ ಬೇರೆಯವರಿಂದ ನಾವು ಗಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದು ನಮ್ಮ ಕೈಯಲ್ಲೇ ಇರುತ್ತೆ, ನಮ್ಮ ಥಾಟ್ಸಲ್ಲೇ ಇರುತ್ತೆ ಹೊರತು ಯಾರೂ ಕೊಡೋದಕ್ಕಾಗೋದಿಲ್ಲ. ಅದಕ್ಕೆ ನಮ್ಮ ಥಾಟ್ಸ್ ಯಾವಾಗಲೂ ಆದಷ್ಟು ಪಾಸಿಟಿವ್ ಆಗಿ ಇರಬೇಕು. ಮತ್ತು ಯಾವಾಗಲೂ ನಾವು ನಮ್ಮನ್ನು ನಾವು ಅತಿ ಹೆಚ್ಚು ಪ್ರೀತಿಸ್ಕೋಬೇಕು. ನಮ್ಮನ್ನು ನಾವು ಸರಿ ಮಾಡ್ಕೊಳ್ಳೋದನ್ನು ನೋಡಬೇಕು. ಲಾಸ್ಟ್ ವರ್ಷ ಹೇಗಿದ್ವಿ, ನಾವು ಏನಾದರೂ ಚೇಂಜ್ ಮಾಡ್ಕೊಳ್ಳೋದಿದೆಯಾ ಈ ವರ್ಷ? ಸೊ ನಮ್ಮ ಸೆಲ್ಫ್ ಕೇರ್ ಬಗ್ಗೆ, ಸೆಲ್ಫ್ ಲವ್ ಅನ್ನೋದು, ಈ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು, ಸೆಲ್ಫ್ ಕೇರ್ ಅನ್ನೋದು ತುಂಬಾ ಮುಖ್ಯವಾದದ್ದು. ಯಾವಾಗ ನಾವು ನಮ್ಮನ್ನು ಅತಿಯಾಗಿ ಪ್ರೀತಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಲ್ವಾ, ಆವಾಗ ಬೇರೆಯವರು ಕೂಡ ನಮ್ಮನ್ನು ರೆಸ್ಪೆಕ್ಟ್ ಮಾಡೋದು, ಇಷ್ಟಪಡೋದು ಮಾಡ್ತಾರೆ. ಸೊ ನಿಮ್ಮ ಬಗ್ಗೆ ನೀವು ಯೋಚಿಸಿ, ಬೇರೆಯವ್ರ ಬಗ್ಗೆ ಯೋಚಿಸೋದನ್ನು ಬಿಟ್ಬಿಡಿ. ನೆಗೆಟಿವ್ ಆಗಿ ಬೇರೆಯವ್ರ ಬಗ್ಗೆ ಥಿಂಕ್ ಮಾಡೋದು, ಬೇರೆ ವಿಷಯಗಳ ಬಗ್ಗೆ ಥಿಂಕ್ ಮಾಡೋದನ್ನು ಬಿಟ್ಬಿಡಿ. ನಿಮ್ಮ ಬಗ್ಗೆಯೂ ಕೂಡ ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡೋದನ್ನು ಬಿಟ್ಬಿಡಿ. ಈಗ ಎಷ್ಟೋ ಜನ ಮಹಿಳೆಯರು, ಅಯ್ಯೋ ನಾನು ದಪ್ಪ ಆಗಿಬಿಟ್ಟಿದ್ದೀನಿ, ನಾನು ಚೆನ್ನಾಗಿಲ್ಲ, ನಾನು ಏನು ಕೆಲಸಕ್ಕೂ ಬರಲ್ಲ, ನಾನು ತೆಳ್ಳಗಿದ್ದೀನಿ, ನಾನು ಕಪ್ಪಗಿದ್ದೀನಿ, ಈ ರೀತಿ ಎಲ್ಲ ನೀವು ಯೋಚಿಸೋದನ್ನು ಬಿಟ್ಬಿಡಿ. ನಿಮ್ಮ ಕೆಪಾಬಿಲಿಟಿ ಏನಿದೆ ಅದನ್ನ ನೀವೇ ತಿಳ್ಕೊತಾ ಹೋಗಿ. ಒಂದು ಸ್ಮಾಲ್ ಚೇಂಜಸ್ ಕೂಡ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ತರುತ್ತೆ.
ಪ್ರತಿದಿನ ಒಂದೊಂದು ಸ್ಮಾಲ್ ಚೇಂಜಸ್, ಎಕ್ಸಸೈಸ್ ಮಾಡೋದಾಗಿರ್ಬೋದು, ಅಥವಾ ನಿಮ್ಮ ಹೇರ್ ಕೇರ್ ಮಾಡೋದಾಗಿರ್ಬೋದು, ನಿಮ್ಮ ಸ್ಕಿನ್ ಕೇರ್ ಮಾಡೋದಾಗಿರ್ಬೋದು, ಈ ರೀತಿಯಾಗಿ ಒಂದೊಂದೇ ಚಿಕ್ಕ ಬದಲಾವಣೆಯನ್ನು ಮಾಡ್ತಾ ಹೋಗಿ. ಲಾಸ್ಟ್ ವರ್ಷ ನೀವು ಏನು ಸರಿ ಮಾಡ್ಕೊಳಕ್ಕಾಗಿಲ್ಲ, ಅದನ್ನು ಈ ವರ್ಷ ನಾನು ಏನು ಸರಿ ಮಾಡ್ಕೊಬೋದು, ಏನು ನನ್ನಲ್ಲಿ ಇಂಪ್ರೂವ್ ಮಾಡ್ಕೋಬೋದು, ಇದ್ರ ಬಗ್ಗೆ ಆಲೋಚನೆ ಮಾಡ್ತಾ ಹೋಗಿ. ಸೊ ಏನು ಆಗಲ್ಲ ಅದನ್ನ ಬಿಟ್ಬಿಡಿ. ನಿಮ್ಮಿಂದ ಏನು ಸಾಧ್ಯ ಆಗುತ್ತೆ, ಏನು ಒಳ್ಳೆಯದಾಗುತ್ತೆ ಅದನ್ನು ಮಾತ್ರ ಮಾಡ್ತಾ ಪಾಸಿಟಿವ್ ಆಗಿರಿ ಆದಷ್ಟು. ಸೊ ನಾನು ಆಗಲೇ ಹೇಳ್ದಂಗೆ ವಾಟ್ ವಿ ಥಿಂಕ್ ದಟ್ ವಿ ಅಟ್ರ್ಯಾಕ್ಟ್ ಅಲ್ವಾ. ನಮ್ಮ ಆಲೋಚನೆ ಹೇಗಿರುತ್ತೋ ಅದು ನಾವು ಆಗ್ತಾ ಹೋಗ್ತೀವಿ ಅಂದಮೇಲೆ ಸೊ ನಾವು ಎಷ್ಟು ಖುಷಿಯಾಗಿರಬೇಕು ಅಲ್ವಾ. ಸೊ ನಾವು ಆದಷ್ಟು ಪಾಸಿಟಿವ್ ಆಗಿ ಇದ್ದಷ್ಟು ನಮ್ಮ ಜೀವನ ಕೂಡ ಸುಂದರವಾಗಿರುತ್ತೆ, ಖುಷಿಯಾಗಿರುತ್ತೆ. ಸೊ ನೋಡಿ, ಇದನ್ನೆಲ್ಲ ಒಮ್ಮೆ ಟ್ರೈ ಮಾಡಿ ನೋಡಿ. ಯಾಕೆ ನಿಮ್ಮ ಜೀವನದಲ್ಲೂ ಕೂಡ ಬದಲಾವಣೆ ಕಾಣಿಸಲ್ಲ, ಯಾಕೆ ಸಕ್ಸಸ್ ಕಾಣಲ್ಲ ನೋಡೋಣ. ಇದೆಲ್ಲ ಈ ಸಕ್ಸಸ್ ಅನ್ನೋದು ಜೀವನದಲ್ಲಿ ಯಾವುದೇ ರೀತಿ ಫೈನಾನ್ಷಿಯಲ್ ಸ್ಟೇಟ್ ಆಗಿರ್ಬೋದು, ಸಕ್ಸಸ್ ಅನ್ನೋದು ಯಾವುದೇ ಬರಬೇಕಂದ್ರೂ ನಾವು ಆದಷ್ಟು ಪಾಸಿಟಿವ್ ಆಗಿ ಇರಬೇಕು. ಏನೂ ಆಗಿಲ್ಲ ಅಂದರೂ ಒಂದು 1% 2% ಇಂಪ್ರೂವ್ಮೆಂಟ್ಸ್ ತೋರಿಸಿದ್ರೂ ಒಳ್ಳೆಯದೇ ಅಲ್ವಾ. ಸೊ ಸಮಥಿಂಗ್ ಈಸ್ ಬೆಟರ್ ದ್ಯಾನ್ ಝೀರೋ ಅಲ್ವಾ. ಝೀರೋಗೆ ನಾನು 1% ಏನೋ ಒಂದು ನಿಮ್ಮಲ್ಲಿ ಬದಲಾವಣೆ ಕಂಡ್ರೂ ಕೂಡ ಅದೂ ಒಳ್ಳೆಯದೇ ಅಲ್ವಾ. ಸೊ ಹಾಗಾಗಿ ಸದಾ ಪಾಸಿಟಿವ್ ಆಗಿರಿ, ಖುಷಿಯಾಗಿರಿ, ನಿಮ್ಮ ಜೀವನವನ್ನು ಖುಷಿಯಿಂದ ಇಟ್ಟು